ಹಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಮೇಕ್ ಓವರ್ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಯಾಕಂದರೆ ಹಬ್ಬಕ್ಕೆ ಏನಾದರೂ ಮನೆ ಚೇಂಜ್ ಕಾಣಿಸ್ಬೇಕು ಅಂತ ಅನಿಸುತ್ತೆ, ಏನಾದರೂ ಬೇರೆ ಥರ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಫಸ್ಟಿಗೆ ಡೈನಿಂಗ್ ಟೇಬಲ್ ಎಲ್ಲ ಫಸ್ಟ್ ಇದ್ದಿದ್ದು ಕವರೆಲ್ಲ ತೆಗ್ದು ಮತ್ತು ಡೈನಿಂಗ್ ಟೇಬಲ್ ನೀಟಾಗಿ ಒರೆಸ್ಕೊಂಡು ಏನು ಮಾಡಿದೆ, ಹೊಸ ಕವರ್ ಹಾಕಿದೆ. ಆದರೆ ಈ ಕವರು ನೀವು ಫುಲ್ ನೋಡಿ, ಇದೆಲ್ಲ ನಾನೇ ಕೂಡ ಕ್ಲಾತ್ ತೊಗೊಂಡು ಬಂದು ರೆಡಿ ಮಾಡಿದ್ದು. ಅಂದರೆ ಫುಲ್ಲು ಎಲ್ಲ ಕೂಡ ನಾನೇ ರೆಡಿ ಮಾಡಿದ್ದು. ಆದರೆ ನಾನು ಅದು ಹೇಗೆ ಮಾಡೋದು ಏನು ಅಂತ ವಿಡಿಯೋ ಮಾಡ್ಕೊಂಡಿಲ್ಲ, ಆದರೆ ರೆಡಿ ಮಾಡಿದ್ದು ನಾನೇ. ಹೇಗಿತ್ತು ಅಂತ ನೆಕ್ಸ್ಟ್ ಫುಲ್ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ. ಅಂದರೆ ಮನೇಲಿ ಕೂತ್ಕೊಂಡು ಏನಾದರೂ ಒಂದು ನಾವು ಮಾಡ್ತಾ ಇರ್ಬೋದು, ಏನಾದರೂ ಕೆಲಸ ಮಾಡ್ಕೊಳ್ಬೋದು. ಇದು ನನ್ನದೇ ಐಡಿಯಾ. ಆಮೇಲೆ ಈ ಕಲರ್ ಇದ್ದರೆ ಹೇಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಕಲರ್ ತೊಗೊಂಡಿದ್ದೀನಿ. ಈ ಕಲರ್ ನನಗೆ ಚೆನ್ನಾಗಿ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನೆಕ್ಸ್ಟು ಇದು ನಾನು ಡೈನಿಂಗ್ ಟೇಬಲ್ ಕವರ್ ತರಿಸಿದೆ. ಅಂದರೆ ಇನ್ನೂ ತುಂಬ ಅದರಲ್ಲಿ ಒಂದೆರಡು ಮೂರು ಐಟಮು ರೆಡಿಮೇಡು, ಅಂದರೆ ತರಿಸಿದ್ದು ಮಿತ್ರ ಆಮೇಲೆ ಇದರಿಂದ. ಆಮೇಲೆ ಇನ್ನೆಲ್ಲ ನಾನು ಮನೇಲೇ ರೆಡಿ ಮಾಡಿದ್ದು. ಹೇಗೆ ಅಂತ ಹೇಳ್ತೀನಿ. ಕ್ಲಾತು ಅಂದರೆ ಸೋಫಾ ಕವರಿಂದ ಹಿಡ್ಬೋದು, ಡೈನಿಂಗ್ ಟೇಬಲ್ ಕವರಿಂದ ಹಿಡಿಬೋದು. ಆಮೇಲೆ ಇದು ವಿಂಡೋ ಕವರ್ಸ್ ಎಲ್ಲ ನಾನೇ ಮಾಡಿದ್ದು. ಫಸ್ಟ್ ಸ್ಟಾರ್ಟಿಂಗಿಗೆ ಡೈನಿಂಗ್ ಟೇಬಲ್ನ ಫಸ್ಟ್ ನೀಟಾಗಿ ಇದು ಮಾಡಿಕೊಂಡೆ. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ಅದರಲ್ಲಿ ಇನ್ನೊಂದು 2-3 ಐಟಮ್ ನನಗೆ ರೆಡಿ ಬರಬೇಕಿತ್ತು, ಆದರೆ ನನ್ನ ಟೈಮಿಂಗ್ ಸರಿಯಾಗಿ ಬಂದೂ ಇಲ್ಲ. ಅದ್ರ ಬದಲು ಬೇರೆ ಐಟಮ್ ಬಂತು. ಹಾಗಾಗಿ ಇನ್ನೊಂದು ಡೈನಿಂಗ್ ಟೇಬಲ್ ಡೆಕೋರೇಷನ್ ನೀಟಾಗಿ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬರೀ ಡೈನಿಂಗ್ ಟೇಬಲೇ ಹೇಗೆ ನೀಟಾಗಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಇದನ್ನು ನಾನು ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಳೆ ಕವರೆಲ್ಲ ತೆಗ್ದು ಹೊಸ ಕವರ್ನ ಇದು ಮಾಡಿದೆ. ಇದೇನು ನಾನು ಕವರ್ ಹಾಕ್ತಿದ್ದೀನೋ ಇದು ಕ್ಲಾತ್ ತರಿಸಿದ್ದೆ ನಾನು. ನನಗೆ ಈ ಕ್ಲಾತು ಎಷ್ಟು 10 ಮೀಟರ್ಗೆ ಅಲ್ಲ 5 ಮೀಟರ್ಗೆ 1200 ಚಿಲ್ಲರೆ ಏನೋ ಬಿದ್ದಿತ್ತು. 5 ಮೀಟರ್ಗೆ ಬರೀ. ಇದು ಟೋಟಲ್ ನನಗೆ ಎಷ್ಟು ಬೇಕಾಯಿತು, 15 ಮೀಟರ್ ಏನೋ ಬೇಕಾಯಿತು. 15 ಮೀಟರು 20 ಮೀಟರ್ ಏನೋ ತರಿಸಿದ್ದೀನಿ ಇದು ಬಟ್ಟೆ ನಾನು. 20 ಮೀಟರು 15 ಮೀಟ್ರು ತರಿಸ್ಕೊಂಡೆ. ಆಮೇಲೆ ಇದನ್ನು ಏನು ಮಾಡಿದೆ, ನಮ್ಮ ಮನೆಯವ್ರ ಹತ್ರ ತೊಗೊಂಡೋಗ್ಬಿಟ್ಟು ಯಾವ್ಯಾವ ಸೈಜಲ್ಲಿ ಬೇಕು ಕಟಿಂಗ್ ಮಾಡಿಸ್ಕೊಂಡು ಅವ್ರ ಹತ್ರ ಹೊಲಿಸ್ಕೊಂಡು ಬಂದೆ. ಇದೇನು ನಿಮಗೆ ಕುಚ್ಚು ಕಾಣಿಸ್ತಿದೆಯಲ್ವಾ, ಆ ಕುಚ್ಚು ನಾನೇ ಮನೆಯಲ್ಲಿ ಕಾಟನ್ ಉಲ್ಲನ್ನು ತರಿಸ್ಬಿಟ್ಟು ತೊಗೊಂಡು ಮಾಡಿದ್ದು. ಫುಲ್ ಡೀಟೇಲ್ ವಿಡಿಯೋ ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ನಾನು ಅಮೆಝಾನಲ್ಲೇ ತರಿಸಿದ್ದು. ತುಂಬ ಚೆನ್ನಾಗಿತ್ತು. ಇದು ಅಂದರೆ ಬೆಡ್ ಕವರ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಆಮೇಲೆ ಇದೇನಂದರೆ ನಮ್ಮ ಸ್ನೋಕಿಗೆ ಹೇಳ್ಬೇಕಾ, ಫಸ್ಟ್ ನಮ್ಮ ಮನೇಲಿ ಏನಾದರೂ ಹೊಸ ವಸ್ತು ಹಾಕಿದರೆ ಅವಳು ಬಂದು ಫಸ್ಟ್ ಯೂಸ್ ಮಾಡಬೇಕು, ನಂದಿದು ಅಂತ ಹೇಳ್ತಾಳೆ. ಯಾರಿಗೂ ಕೂಡ ಬಿಡಲ್ಲ, ಇದು ನಂದು, ಇದು ಯಾರೂ ಬರಬೇಡಿ ಅಂತ ಇದು ಮಾಡ್ತಾಳೆ. ನಾವು ಯಾಕೆ ಈ ಥರ ಓಡ್ ಬಂದು ಮೇಲೆ ಹತ್ತಲು ಅಂತ ನೋಡಿದರೆ ಈ ಕವರ್ ಅವಳ್ದಂತೆ, ಬೇರೆ ಯಾರೂ ಹೋಗೋಂಗಿಲ್ಲ ಅಂತ ಜೋರು ಮಾಡ್ತಿದ್ದಾಳೆ. ನಾವು ಫಸ್ಟೇ ಊರಿಗೆ ಬಿಟ್ಟೋಗಿದ್ವಿ 4-5 ದಿನ. ಅದು ನೋಡ್ಕೊಳಕ್ಕೆ ಹೇಳಿಬಿಟ್ಟು ಅವ್ರು ಬಂದು ನೋಡ್ಕೊಂಡು ಚಿಕನ್ ಎಲ್ಲ ಹಾಕಿ ಹೋಗ್ತಾಯಿದ್ರು. ಆದರೆ ಹಾಗೂ ನಾವು ಅವರು ಹಾಕಿ ಹೋಗಿದ್ಮೇಲೆ ಕೂಗಾಡ್ತಿದ್ಲಲ್ವ, ಹಾಗಾಗಿ ಗಂಟ್ಲೆಲ್ಲ ಹೋಗಿಬಿಟ್ಟಿದೆ ಅವಳದು. ಗಂಟ್ಲು ಸ್ವಲ್ಪನೂ ಕೂಗೋಕ್ಕಾಗ್ತಿಲ್ಲ, ಫುಲ್ ಗಂಟ್ಲಲ್ಲಿ ವಾಯ್ಸೇ ಇಲ್ಲ ಅವಳದು. ಹಾಗಾಗಿದೆ. ಶಾಪಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡೆಲ್ಲ ಬಂದಿದ್ದೀವಿ, ಗಂಟ್ಲು ಸರಿ ಹೋಗಬೇಕು ಅವಳದು. ಆದರೆ ಗಂಟ್ಲಿಲ್ಲ ಅಂದರೂ ಜೋರು ಮಾತ್ರ ಸರಿಯಾಗಿ ಮಾಡ್ತಾಳೆ. ಈ ಕವರ್ ಬಿಟ್ಟು ಬರಲ್ವಂತೆ ಈ ಕಡೆ, ಅವಳೇ ಮಲ್ಕೋಬೇಕಂತೆ. ಆದರೆ ನಮ್ಮ ಮನೇಲಿ ಎಲ್ಲರಿಗಿಂತ ಜೋರು, ಎಲ್ಲರಿಗಿಂತ ತುಂಟಿ, ಆಮೇಲೆ ಎಲ್ಲರಿಗಿಂತ ಪ್ರೀತಿ ಅಂದರೆ ನಮ್ಮ ಸ್ನೋಕಿನೇ. ಯಾಕಂದರೆ ಎಲ್ಲದೂ ನಾನು ಫಸ್ಟ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ. ಅಷ್ಟು ಇದು ಇವಳ ಬಗ್ಗೆ ಹೇಳ್ತಾ ಇದ್ದರೆ ನನಗಂತೂ ಟೈಮೇ ಹೋಗಲ್ಲ. ಅಷ್ಟೊಂದು ಹೇಳ್ಬೋದು. ಅಷ್ಟು ಮಗು ಥರ ಮಾಡುತ್ತದು. ಅದಿದ್ದರೆ ಸಾಕು, ಮನೇಲಿ ದಿನ ಹೋಗೋದಕ್ಕೆ ಗೊತ್ತಾಗಲ್ಲ. ಅಷ್ಟು ಕ್ಯೂಟಾಗಿ ಇದು ಮಾಡ್ತಿರ್ತಾಳೆ. ಆಮೇಲೆ ಮತ್ತೆ ಅವಳಿಗೆ ಬಿಟ್ಟೆ, ಸರಿ ನೀನೇ ಮಲ್ಕೋ ಅಂತ ಹೇಳಿ ಈ ಕವರ್ ಹಾಕಕ್ಕೆ ಹೋಗ್ತಾಯಿದ್ದೆ. ಅಂದರೆ ವಿಂಡೋ ಕವರ್ ಹಾಕಕ್ಕಂತ ಹೋದೆ. ನನಗೆ ಗೊತ್ತಾಗಿಲ್ಲ ಯಾವ ರೀತಿ ಹಾಕೋದು ಅಂತ. ಫಸ್ಟ್ ಈ ಸೈಡ್ ಕವರ್ ಅಂದರೆ ಫಸ್ಟ್ ಇದು ಕಾಣಿಸ್ಲಾ ಇಲ್ಲ ಹಿಂದೆ ಕಾಣಿಸ್ಲಾ ಅಂತ. ಇದು ನಿಮಗೆ ಬ್ಯಾಕ್ ಏನು ಕಾಣಿಸ್ತಿದೆಯೋ ಇದು ಬ್ಲೂ ಇದೆಯಲ್ಲ, ಅದನ್ನು ಮಾತ್ರ ರೆಡಿ ತರಿಸ್ಕೊಂಡೆ ನಾನು. ಯಾಕಂದರೆ ರೆಡಿ
ಬ್ಲೂ ಕ್ಲಾತ್ ತರಿಸಿದ್ದೆ, ಅದು ಸ್ಕ್ರೀನ್ ಮಾಡೋಕ್ಕೋಸ್ಕರನೇ. ಕ್ಲಾತ್ ಬಂದಿಲ್ಲ, ಟೈಮ್ ಆಯಿತು ಬರೋವರೆಗೂ. ಅದಕ್ಕೆ ಏನು ಮಾಡಿದೆ, ರೆಡಿಮೇಡೇ ತರಿಸ್ಕೊಂಡೆ. ಇಲ್ಲಾಂದರೆ ಈ ಕ್ಲಾತ್ ತೊಗೊಂಬಂದು ಇದೇ ಥರ ನಾನು ವಿಂಡೋ ಕವರ್ ಮಾಡಬೇಕು ಅಂತ ಇದ್ದೆ. ಬಂದಿಲ್ವಲ್ಲ ಮತ್ತು ಲೇಟ್ ಆಗುತ್ತೆ ಅಂತ ರೆಡಿಮೇಡೇ ತೊಗೊಂಡು ಬಂದೆ, ಮ್ಯಾಚ್ ಆಗೋ ಥರ. ಹಾಗಾಗಿ ವಿಂಡೋ ಕವರು ಡೈನಿಂಗ್ ಟೇಬಲ್ ಹತ್ರ ಹಾಕಿದೆ. ಯಾಕಂದರೆ ಡೈನಿಂಗ್ ಟೇಬಲು ಮತ್ತು ಇದಕ್ಕೆಲ್ಲ ಹಾಲ್ಗೆಲ್ಲ ಒಂದೇ ಕವರ್ ಹಾಲಿಗೆ ಆಮೇಲೆ ಮತ್ತು ಡೈನಿಂಗ್ ಹಾಲ್ಗೆಲ್ಲ ಒಂದೇ ಥರ ಇರಬೇಕು ಅಂತ ಹೇಳೇ ನಾನು ತರಿಸ್ಕೊಂಡಿದ್ದು. ಯಾಕಂದರೆ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಬರೀ ನನಗೆ ಸೋಫಾ ಸೆಟ್ಟೇ 3,500 ಆ ಥರ ಅಂದರೆ ತೋರಿಸ್ತಾ ಇತ್ತು. ಒಳ್ಳೆ ಕ್ಲಾತಲ್ಲಿ ನೋಡಿದ್ರೆ ಇನ್ನೂ ಜಾಸ್ತಿ ತೋರಿಸ್ತಾ ಇತ್ತು. ಅದಕ್ಕೋಸ್ಕರ ನಾನೇ ಏನು ಮಾಡಿದೆ, ಸರಿ ಕ್ಲಾತ್ ನಾನೇ ತರಿಸ್ಕೊಂಡು ನಾನೇ ಮನೇಲಿ ರೆಡಿ ಮಾಡೋಣ ಅಂತ ಹೇಳಿ ಇದು ಮಾಡಿದ್ದು ನಾನೇ ಮಾಡಿದ್ದು. ಟೋಟಲ್ ಖರ್ಚು ನನಗೆ ಎಷ್ಟು ಬಿತ್ತು ನಾನು ಸರಿಯಾಗಿ ಲೆಕ್ಕ ಹಾಕಿಲ್ಲ. ಯಾಕಂದರೆ ನಾನು ಇನ್ನೂ ತುಂಬ ಬುಕ್ ಮಾಡಿದೆ, ಏನೇನೋ ಬರಬೇಕಿತ್ತು, ಅದು ಕೂಡ ಬಂದಿಲ್ಲ. ಹಾಗೆ ತರಿಸಿದ ಐಟಮಲ್ಲಿ 2,000 ರೂಪಾಯಿ ವೇಸ್ಟಾಗಿ ಬಿದ್ದಿದೆ. ಬಂದಿದ್ದು ಹೇಳಿದ್ದೊಂದು ಬಂದಿದ್ದೊಂದು, ಹಾಗಾಗಿ ಒಂದು 2,000 ರೂಪಾಯಿ 2,500 ರೂಪಾಯಿದು ವೇಸ್ಟ್ ಆಗಿದೆ. ಅದು ಬೇರೆ. ಅದಕ್ಕೋಸ್ಕರ ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ಡೈನಿಂಗ್ ಸೆಟ್ ಕವರು, ಅಂದರೆ ಡೈನಿಂಗ್ ಹಾಲಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದೆ, ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ನಿಮಗೇನಾದರೂ ಈ ಥರ ಸೋಫಾ ಕವರ್ ಆಗಲಿ, ಡೈನಿಂಗ್ ಕವರ್ ಆಗಲಿ, ಆಮೇಲೆ ವಿಂಡೋ ಕವರ್ ಮಾಡಿಕೊಡ್ಬೇಕು ಅಂದರೆ ಹೇಳಿ, ನಾನು ಮಾಡಿಕೊಡ್ತೀನಿ. ಅದು ಕವರ್ ಸೈಜು ಮತ್ತು ಅದು ಎಷ್ಟು ಲೆಂತ್ ಎಲ್ಲ ಏನಿದೆ ಅದು ಹೇಳಿದರೆ ನಾನೇ ಮಾಡಿಕೊಡ್ತೀನಿ. ನಿಮ್ಗೆ ಬೇಕು ಅಂತ ಹೇಳಿದರೆ ಈ ಥರ ಆರಾಮಾಗಿ ಮಾಡ್ಬೋದು. ಇದ್ರ ಕ್ಲಾತ್ ಖರ್ಚು ಆಮೇಲೆ ಇದು ವರ್ಕ್ ಖರ್ಚು ಎಷ್ಟಾಗುತ್ತೋ ಅಷ್ಟು ನೀವು ಇದು ಮಾಡಬೇಕಾಗತ್ತೆ. ಬೇಕಾದ್ರೆ ಕೊರಿಯರ್ ಮಾಡ್ತೀನಿ ನಿಮ್ಮ ಅಡ್ರೆಸ್ಗೆ. ಈ ಥರ ಬರುತ್ತೆ. ಈ ಥರ ಬಂದಾಗ ಹೇಗೆ ಕಾಣಿಸುತ್ತೆ ಅಂತ ಹಾಲಲ್ಲಿ ನೋಡಿ ಚೆಕ್ ಮಾಡ್ತಾಯಿದ್ದೆ. ಯಾಕಂದರೆ ಎರಡೂ ಒಂದೇ ಥರ ಇದ್ದಾಗ ಕಾಂಬಿನೇಷನ್ ಒಂದು ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ನಾವೇ ಮನೇಲಿ ಮಾಡಿದಾಗ ನಮಗೇನೋ ಒಂಥರ ಖುಷಿ ಅನಿಸುತ್ತೆ, ನಾನು ಮಾಡಿದ್ದ ಅಂತ ಅನಿಸುತ್ತೆ. ಹಾಗಾಗಿ ಇದು ಟೋಟಲ್ ಅದೇ ಆಚೆ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಬೀಳ್ತಿತ್ತು. ನಾನು ಮನೇಲಿ ಮಾಡಿದ್ದಕ್ಕೆ ನಂಗೆ ಅಲ್ಲಿಂದನೂ ಇಲ್ಲಿದು ಖರ್ಚು ಕಮ್ಮಿನೂ ಬಿದ್ದಿದೆ. ಆಮೇಲೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕ್ಲಾತ್ ದಪ್ಪ ಇದೆ, ಚೆನ್ನಾಗಿದೆ. ಆಮೇಲೆ ಎಷ್ಟೇ ಸರ್ತಿ ಯೂಸ್ ಮಾಡಿದರೂ ಬೇಗ ಹಾಳಾಗಲ್ಲ ಕ್ಲಾತು, ಆ ರೀತಿ ಇದೆ. ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಹೇಳಿ, ನಾನು ಟ್ರೈ ಮಾಡ್ತೀನಿ ಮಾಡಿಕೊಡೋಕ್ಕೆ. ಅಂದರೆ ಈ ಕವರೆಲ್ಲ ಮಾಡಿಕೊಡೋಕ್ಕೆ ಟ್ರೈ ಮಾಡಿ, ನಿಮ್ಮ ಕೊರಿಯರ್ ಮಾಡೋ ಥರ ಬೇಕಾದ್ರೆ ಮಾಡ್ತೀನಿ ಬೇಕು ಅಂದರೆ. ಹೀಗಿತ್ತು ಮೇಕ್ ಓವರ್ ಯುಗಾದಿ ಹಬ್ಬಕ್ಕೆ. ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಲೇಟಾಗೇ ನಾನು ಪೋಸ್ಟ್ ಮಾಡ್ತಿದ್ದೀನಿ ಇದು, ಯಾಕಂದರೆ ಟೈಮೇ ಸಿಕ್ಕಿಲ್ಲ ನನಗೆ, ಅಲ್ಲಿ ಇಲ್ಲಿ ಹೋಗೋದಿತ್ತು, ಹಾಗಾಗಿ ಟೈಮ್ ಸಿಕ್ಕಿಲ್ಲ. ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ, ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ಇದೇ ಥರ ಆದಷ್ಟು ಶೇರ್ ಮಾಡಿ ನನ್ನ ವಿಡಿಯೋನ ಅಂತ ಹೇಳ್ತಾ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಲೇಟಾಗೆ ಹಬ್ಬ ಮುಗ್ದೋಗಿರುತ್ತೆ ನಾನು ಇದು ಹಾಕೋವರೆಗೂ, ಆದರೆ ಎಲ್ಲರೂ ಖುಷಿಯಿಂದ ಹಬ್ಬ ಮುಗಿಸಿ ಆರಾಮಾಗಿರ್ತೀರ ಅಂತ ಅಂದ್ಕೊಳ್ತೀನಿ. ಎಲ್ಲರ ಮನೇಲೂ ಖುಷಿ ಶಾಂತಿ ಎರಡೂ ಇರಲಿ ಅಂತ ಈ ಹಬ್ಬದ ಮೂಲಕ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತೀನಿ. ಆದಷ್ಟು ಪ್ಲೀಸ್ ಶೇರ್ ಮಾಡಿ.